ಓಕೆ ಬನ್ನಿ ಕ್ಯಾಮ್ರಾಗಳೆಲ್ಲ ಡಿಜಿಟಲ್ ಆಗಿಬಿಟ್ಟು 2018-19ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು ಪ್ರಕಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿ ಇದು. ಪಿಇ ಬೋರ್ಡ್ ವೆಬ್ಸೈಟ್ ನಲ್ಲಿ ಪಿಯುಸಿ ಫಲಿತಾಂಶ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಳ್ತಾ ಇದೆ. ವೆಬ್ಸೈಟ್ ನಲ್ಲಿ ಇವತ್ತು ಫಲಿತಾಂಶವನ್ನ ನೋಡಬಹುದು. ಪಿಯು ಮಂಡಳಿ ಫಲಿತಾಂಶವನ್ನ ಪ್ರಕಟ ಮಾಡ್ತಾ ಇರುವಂತದ್ದು. ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 2019 ಮಾರ್ಚ್ ಎಕ್ಸಾಮ್ಸ್ ರಿಸಲ್ಟ್ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈ ದಿನ ಪಿಯು ಮಂಡಳಿ ವತಿಯಿಂದ ನಾವು ಅಡಿದಲ್ಲಿಲ್ಲ ಇಲ್ಲ ಇದು ನೋಡಿ ಯಾರು ನಮ್ಮ ಟೆಕ್ನಿಷಿಯನ್ ಯಾರು ಸ್ವಲ್ಪ ವೈರ್ ಏನಾದ್ರು ಡಿಸ್ಕನೆಕ್ಟ್ ಆಗಿದೆ. ಥ್ಯಾಂಕ್ಸ್. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. 2019 ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶವನ್ನು ನಾವು ಈ ದಿನ ತಮ್ಮ ಮೂಲಕ ಬಿಡುಗಡೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮಾರ್ಚ್ 1ನೇ ತಾರೀಕಿನಿಂದ 18ರವರೆಗೆ ಒಟ್ಟು 1013 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪಿಯುಸಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 6,71,653 ವಿದ್ಯಾರ್ಥಿಗಳು ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ಸಂಯೋಜನೆಗಳಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಇವರ ಪೈಕಿ 4,14,587 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದು ಶೇಕಡ 61.73 ಫಲಿತಾಂಶವನ್ನು ನೀಡಿದೆ. ಈ ಫಲಿತಾಂಶ ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ 2.17% ಇಂಪ್ರೂವ್ಮೆಂಟ್ ಆಗಿದೆ. ಕಳೆದ ಬಾರಿ 59.56% ಇದ್ದ ಫಲಿತಾಂಶ ಈ ಬಾರಿ 61.73%ಗೆ ಏರಿಕೆಯಾಗಿದೆ. ಇದರಲ್ಲಿ ವಿಶೇಷವಾಗಿ ಹೊಸ ವಿದ್ಯಾರ್ಥಿಗಳು, ಪ್ರಥಮ ಬಾರಿಗೆ ಬರೀತಾ ಇರುವಂಥ ವಿದ್ಯಾರ್ಥಿಗಳು 68.29% ಫಲಿತಾಂಶವನ್ನು ಪಡೆದಿದ್ದಾರೆ. ಈ ಪೈಕಿ
ವಿಜ್ಞಾನದಲ್ಲಿ 67.48% ಉತ್ತೀರ್ಣತೆ ಇದ್ದರೆ ವಾಣಿಜ್ಯದಲ್ಲಿ ವಿಜ್ಞಾನದಲ್ಲಿ 66.58% ಫಲಿತಾಂಶ ಬಂದಿದೆ. ವಾಣಿಜ್ಯದಲ್ಲಿ 66.39% ಬಂದಿದೆ. ಕಲೆಯಲ್ಲಿ 50.53% ಫಲಿತಾಂಶ ಬಂದಿದೆ. ನಾವು ಬಾಲಕ ಬಾಲಕಿಯರ ಮಧ್ಯೆ ಫಲಿತಾಂಶವನ್ನು ನೋಡಿದಾಗ ಮತ್ತೊಮ್ಮೆ ಬಾಲಕಿಯರೇ ಹೆಚ್ಚಿನ ಫಲಿತಾಂಶವನ್ನು ಪಡೆದಿದ್ದಾರೆ. 68.24% ಉತ್ತೀರ್ಣರಾಗಿದ್ದಾರೆ. ಬಾಲಕರು 55.29% ಉತ್ತೀರ್ಣರಾಗಿದ್ದಾರೆ. ಬಾಲಕಿಯರು ಮತ್ತು ಬಾಲಕರ ಮಧ್ಯೆ ಗ್ಯಾಪ್ ಬಹಳ ಹೆಚ್ಚಿನದಾಗಿರೋದನ್ನ ಗಮನಿಸಬಹುದಾಗಿದೆ. ಹಾಗೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶವನ್ನು ಹೋಲಿಸಿದಾಗ ಮತ್ತೊಮ್ಮೆ ಗ್ರಾಮಾಂತರ ವಿದ್ಯಾರ್ಥಿಗಳು 62.88 ಫಲಿತಾಂಶದೊಂದಿಗೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಫಲಿತಾಂಶವನ್ನು ಪಡೆದಿದ್ದಾರೆ. ನಗರ ವಿದ್ಯಾರ್ಥಿಗಳು 61.38% ಫಲಿತಾಂಶವನ್ನು ಹೊಂದಿದ್ದಾರೆ. ಇದರಲ್ಲಿ ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಫಲಿತಾಂಶ ಕಳೆದ ವರ್ಷಕ್ಕಿಂತ ಉತ್ತಮಗೊಂಡಿದೆ. ಕಳೆದ ವರ್ಷ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಫಲಿತಾಂಶ 49.09 ಇದ್ದದ್ದು ಈ ಬಾರಿ 51.97, ಅಂದರೆ 2.88% ಫಲಿತಾಂಶ ಅವರಲ್ಲಿ ಉತ್ತಮಗೊಂಡಿದೆ. ಹಾಗೆ ಪರಿಶಿಷ್ಟ ಪಂಗಡದಲ್ಲಿ 51.59 ಫಲಿತಾಂಶ ಇದ್ದದ್ದು 53.34, ಇಲ್ಲಿ ಕೂಡ ಹತ್ತಿರ 2% ಫಲಿತಾಂಶ ಉತ್ತಮಗೊಂಡಿದೆ. ಇನ್ನು ಮಾಧ್ಯಮವಾರು ಫಲಿತಾಂಶ ಹೋಲಿಸಿದಲ್ಲಿ ಕನ್ನಡ ಮಾಧ್ಯಮದಲ್ಲಿ 55.08 ಫಲಿತಾಂಶ ಬಂದಿದೆ. ಇದು ಕಳೆದ ವರ್ಷದ 51.46% ಹೋಲಿಸಿದಲ್ಲಿ 3.25% ಹೆಚ್ಚು ಆಗಿದೆ ಕನ್ನಡ ಮೀಡಿಯಂನಲ್ಲಿ. ಇಂಗ್ಲೀಷ್ ಮೀಡಿಯಂನಲ್ಲಿ 66.06 ಇತ್ತು ಕಳೆದ ವರ್ಷ, ಈ ಬಾರಿ 66.9. ಅದು ಬಹುತೇಕ ಸ್ವಲ್ಪ ಮಾರ್ಜಿನಲ್ ಇನ್ಕ್ರೀಸ್ ಇದೆ. ಆದರೆ ಕನ್ನಡದಲ್ಲಿ 3.5% ಫಲಿತಾಂಶ ವೃದ್ಧಿಯಾಗಿರೋದನ್ನ ನಾವು ಗಮನಿಸ್ಬೋದು. ಇನ್ನು ಸಂಯೋಜನೆವಾರು ಬೇರೆ ಬೇರೆ ಸ್ಟ್ರೀಮ್ನಲ್ಲಿ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳು ಬಂದಿರೋದನ್ನು ಗಮನಿಸಿದಲ್ಲಿ ಕಲಾ ಸಂಯೋಜನೆಯಲ್ಲಿ 594 ಮಾರ್ಕ್ಸ್ಗಳು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ. ವಾಣಿಜ್ಯದಲ್ಲಿ 596 ಮಾರ್ಕ್ಸ್ಗಳು ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಆಗಿದೆ. ಹಾಗೆ ವಿಜ್ಞಾನ ಸಂಯೋಜನೆಯಲ್ಲಿ 594, ಅಂದರೆ ಈ ಬಾರಿ ವಾಣಿಜ್ಯ ಸಂಯೋಜನೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ರಾಜ್ಯದಲ್ಲಿ ಗಳಿಸಿದ್ದಾರೆ ಅಂತ ಹೇಳ್ಬೋದು, 596. ಇನ್ನು ಬೇರೆ ಬೇರೆ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವವರ ಸಂಖ್ಯೆಯನ್ನು ಗಮನಿಸಿದಲ್ಲಿ 60% ಹೆಚ್ಚಿನ ಫಲಿತಾಂಶ ಸುಮಾರು 2,82,124 ಇಷ್ಟು ಮಂದಿ 60%ಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡೆದಿದ್ದಾರೆ. ಅಂದರೆ 4,14,000ಕ್ಕೆ ಹೋಲಿಸಿದಲ್ಲಿ ಇವರ ಸಂಖ್ಯೆ 50%ಕ್ಕಿಂತ ಹೆಚ್ಚಿನದಿರೋದನ್ನು ನಾವು ಗಮನಿಸಬಹುದಾಗಿದೆ. 60% ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ. ಅದರಲ್ಲಿ 54,823 ವಿದ್ಯಾರ್ಥಿಗಳು 85%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ, ಡಿಸ್ಟಿಂಕ್ಷನನ್ನು ಸಾಧನೆ ಮಾಡಿದ್ದಾರೆ. ಇನ್ನು ತೃತೀಯ ದರ್ಜೆಯಲ್ಲಿ ಉತ್ತೀರ್ಣರಾದವರು 52,106, ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾದವರು 80,357. ಮತ್ತು ಬಹುತೇಕ ಎಲ್ಲ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ವಿವಿಧ ಪ್ರಮಾಣದಲ್ಲಿ 100% 100% ಅಂಕಗಳನ್ನು ಗಳಿಸಿದ್ದಾರೆ. ಇದರಲ್ಲಿ
ಅತಿ ಹೆಚ್ಚು ಅಂತ ಹೇಳಿದರೆ ಗಣಿತಶಾಸ್ತ್ರದಲ್ಲಿ 2447 ವಿದ್ಯಾರ್ಥಿಗಳು ಶೇಕಡ 100ರಷ್ಟು ಅಂಕಗಳನ್ನು ಗಣಿತಶಾಸ್ತ್ರದಲ್ಲಿ ಗಳಿಸಿದ್ದಾರೆ. ನಂತರದಲ್ಲಿ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿನಲ್ಲಿ 1939 ವಿದ್ಯಾರ್ಥಿಗಳು ಶೇಕಡ 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ನಲ್ಲಿ 1546 ವಿದ್ಯಾರ್ಥಿಗಳು ಶೇಕಡ 100ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. ನಂತರ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ನಲ್ಲಿ 955 ವಿದ್ಯಾರ್ಥಿಗಳು ಶೇಕಡ 100ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. ಸಂಸ್ಕೃತದಲ್ಲಿ 852 ವಿದ್ಯಾರ್ಥಿಗಳು ಶೇಕಡ 100ರ ಅಂಕಗಳನ್ನು ಗಳಿಸಿದ್ದಾರೆ. ಹಾಗೆ ಭೂಗೋಳಶಾಸ್ತ್ರದಲ್ಲಿ 757 ವಿದ್ಯಾರ್ಥಿಗಳು. ಹೀಗೆ ಬಹುತೇಕ ಎಲ್ಲ ವಿಷಯಗಳಲ್ಲೂ ಕೂಡ ಶೇಕಡ 100ಕ್ಕೆ 100ರಷ್ಟು ಅಂಕಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಜಿಲ್ಲೆಗಳ ಮಧ್ಯೆ ಬಂದಾಗ ಮತ್ತೊಮ್ಮೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಮಧ್ಯೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಹಂಚಿಕೆಯಾಗಿದೆ. ಈ ಬಾರಿ ಉಡುಪಿ 92.20 ಶೇಕಡಾವಾರು ಪ್ರಮಾಣದ ಫಲಿತಾಂಶದ ಜೊತೆಗೆ ಮೊದಲ ಸ್ಥಾನದಲ್ಲಿದೆ. ನಂತರ ದಕ್ಷಿಣ ಕನ್ನಡ 90.91 ಉತ್ತೀರ್ಣದ ಜೊತೆಗೆ ಎರಡನೇ ಸ್ಥಾನ ಇದೆ. ಕೊಡಗು 83.31% ಜೊತೆಗೆ ಮೂರನೇ ಸ್ಥಾನದಲ್ಲಿದೆ. ಹಾಗೂ ಈ ಬಾರಿ ಚಿತ್ರದುರ್ಗ 51.42 ಫಲಿತಾಂಶದೊಡನೆ ಕೊನೆಯ ಸ್ಥಾನದಲ್ಲಿದೆ. ಕಳೆದ ಬಾರಿ ಚಿಕ್ಕೋಡಿ ಈ ಕೊನೆಯ ಸ್ಥಾನದಲ್ಲಿತ್ತು, ಅದೀಗ 25ನೇ ಸ್ಥಾನಕ್ಕೆ ಹೋಗಿದೆ. ಚಿತ್ರದುರ್ಗ ಅಂತಿಮ ಸ್ಥಾನವನ್ನು ಗಳಿಸಿದೆ. ಈ ಬಾರಿ ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ವಿಕಲಚೇತನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ಅವರು ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದ ಹಾಗೆ ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ದೃಷ್ಟಿಮಾಂದ್ಯ ಮಕ್ಕಳು ಶೇಕಡ 76.14%, ಅಂದರೆ ಸಾಮಾನ್ಯ ಫಲಿತಾಂಶಕ್ಕಿಂತ ಬಹಳ ಹೆಚ್ಚಿನ ಫಲಿತಾಂಶ ಪಡೆದಿದ್ದಾರೆ. ಆರ್ಥೋ ಮೂಳೆಗೆ ಸಂಬಂಧಪಟ್ಟ ವಿಕಲಚೇತನ ವಿದ್ಯಾರ್ಥಿಗಳು 69.83% ಫಲಿತಾಂಶ ಹೊಂದಿದ್ದಾರೆ. ಡಿಸ್ಲೆಕ್ಸಿಯಾ ಬಹು ಅಂಗಗಳ ವೈಫಲ್ಯತೆ 60.35 ಫಲಿತಾಂಶ ಪಡೆದಿದ್ದಾರೆ. ನಂತರದಲ್ಲಿ ವಿವಿಧ ಕಾಲೇಜುಗಳ ಪೈಕಿ ಹೋಲಿಸಿದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಶೇಕಡ 50.94% ಫಲಿತಾಂಶ ಪಡೆದಿದೆ. ಇದು ಕಳೆದ ಬಾರಿಗಿಂತ 2% ವೃದ್ಧಿಯಾಗಿದೆ. ಶೇಕಡ 100ಕ್ಕಿಂತ ಹೆಚ್ಚು ಫಲಿತಾಂಶ ಬಂದ ಶೇಕಡ 100ರಷ್ಟು ಫಲಿತಾಂಶ ಬಂದ ಕಾಲೇಜುಗಳ ಪೈಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು 15 ಇದೆ. ಒಟ್ಟಾರೆ 80 ಕಾಲೇಜುಗಳು ಶೇಕಡ 100ರ ಸಾಧನೆ ಮಾಡಿವೆ. ಶೂನ್ಯ ಫಲಿತಾಂಶದಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳು 94 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 3 ಮಾತ್ರ ಈ ನಂಬರ್ ಇದೆ. ಇದರಲ್ಲಿ ಈಗ ಏನು ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ್ದೇವೆ, ಈಗ 12 ಗಂಟೆಗೆ PU ಮಂಡಳಿಯ ವೆಬ್ಸೈಟ್ನಲ್ಲಿ ಲಭ್ಯ ಆಗುತ್ತೆ. ಮತ್ತು ಇವತ್ತು ಎಲ್ಲ ಕಾಲೇಜುಗಳಿಗೆ ಈ ಫಲಿತಾಂಶವನ್ನು ಕಳಿಸ್ಕೊಡ್ಲಾಗುತ್ತೆ. ನಾಳೆ ಬೆಳಿಗ್ಗೆ ಎಲ್ಲ ಕಾಲೇಜುಗಳಲ್ಲಿ ಇದು ಪ್ರಕಟ ಆಗ್ತಾ ಇದೆ. ಇದರಲ್ಲಿ ವಿದ್ಯಾರ್ಥಿಗಳ ಭಾವಚಿತ್ರಗಳಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾಳೆಯಿಂದ 30ನೇ ತಾರೀಕಿನವರೆಗೆ ಆನ್ಲೈನ್ ಪೋರ್ಟಲ್ನಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮತ್ತು ಉಳಿದಂತೆ ಉತ್ತರ ಪತ್ರಿಕೆಗಳ ಸ್ಕ್ಯಾನಿಂಗ್ ಪ್ರತಿಯನ್ನು ಪಡೀಲಿಕ್ಕೆ, ಮರು ಎಣಿಕೆಗೆ ಅರ್ಜಿ ಹಾಕಲಿಕ್ಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಲಿಕ್ಕೆ ನಾವೀಗಾಗಲೇ ವಿವಿಧ ದಿನಾಂಕಗಳನ್ನು ಪ್ರಕಟ ಮಾಡಿದ್ದೇವೆ. ಅದು ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಲಭ್ಯ ಇದೆ ಮತ್ತು ಎಲ್ಲ ಕಾಲೇಜುಗಳಲ್ಲಿ ಕೂಡ ಲಭ್ಯ ಆಗುತ್ತೆ. ಅದೇ ರೀತಿ ಈ ಫಲಿತಾಂಶವನ್ನು ತಿರಸ್ಕಾರ ಮಾಡಿ, ಅಂದರೆ ಮತ್ತೊಮ್ಮೆ ಹೆಚ್ಚಿನ ಫಲಿತಾಂಶಕ್ಕೋಸ್ಕರ ಪರೀಕ್ಷೆ ಬರೆಯಲಿಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಕೊನೆಯದಾಗಿ ಈ ಬಾರಿ ನಾವು ಫಲಿತಾಂಶವನ್ನು ಬೇಗ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಗಣಕೀಕರಣ ಮತ್ತು ಆನ್ಲೈನ್ ಮೌಲ್ಯಮಾಪನದ ಒಂದು
ಫಲಿತಾಂಶವನ್ನು ತರಿಸ್ಕೊಳ್ಳೋಕ್ಕೆ ಸಾಧ್ಯ ಆದದ್ದು ಪ್ರಮುಖ ಕಾರಣ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ CET ಎಕ್ಸಾಮ್ ಬರೀಲಿಕ್ಕೆ ಹೆಚ್ಚಿನ ಒಂದು ಖಚಿತತೆ ಸಿಗುತ್ತೆ. ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕೂಡ ನಾವು ಬೇಗ ಮಾಡಲಿದ್ದೇವೆ. ಇದರ ಮೂಲಕ ಯಾವುದೇ ವಿದ್ಯಾರ್ಥಿ ತನ್ನ ಒಂದು ಶೈಕ್ಷಣಿಕ ವರ್ಷವನ್ನು ಕಳೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಜೂನ್ ಮೊದಲ ವಾರದ ಅಂತ್ಯದಲ್ಲಿ ನಾವು ಬಹುಶಃ ಮೊದಲ ಅಥವಾ ಎರಡನೇ ವಾರದಲ್ಲಿ ಈ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸಿದ್ದೇವೆ.